ನಮಸ್ತೆ. ಕ್ಲಾಸ್ 9th ಮ್ಯಾಥಮೆಟಿಕ್ಸ್ NCERT ಸಿಲೆಬಸ್. ಚಾಪ್ಟರ್ ನಂಬರ್ 1 ನಂಬರ್ ಸಿಸ್ಟಮ್ಸ್. ಆರ್ಟಿಕಲ್ ನಂಬರ್ 1.3 ರಿಯಲ್ ನಂಬರ್ಸ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್. ಸೊ ರಿಯಲ್ ನಂಬರ್ಸ್ನಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಆರ್ ಪ್ರೆಸೆಂಟ್ ಅಂತ. ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಎ ಫ್ರ್ಯಾಕ್ಷನಲ್ ನಂಬರ್ ಅಂತ, ಅಂದರೆ ರೇಷಿಯೋ ಇರುತ್ತೆ P/Q. ಸೊ P ಆ್ಯಂಡ್ Q ಆರ್ ಇಂಟೀಜರ್ಸ್, ಬಟ್ Q ನಾಟ್ ಈಕ್ವಲ್ ಟು 0. Q ಝೀರೋ ಆಗಿರ್ಕೂಡ್ದು, ಝೀರೋ ಆಗಬಾರ್ದು, ಗೊತ್ತಾಯ್ತಲ್ಲ. ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸಪೋಸ್ 0 ಆದರೆ ಏನಾಗುತ್ತೆ, ಆ ರೇಷಿಯೋಸ್ ಅನ್ಡಿಫೈನ್ಡ್ ಅಂತ ಆಗುತ್ತೆ. ಓಕೆ, ಹಾಗಾಗಿ ಇಂಟಿಜರ್ಸ್ P ಆ್ಯಂಡ್ Q ಇದೆಯಲ್ಲ, ಅದು ಇಂಟಿಜರ್ಸ್ ಆಗಿರಬೇಕು, ಬಟ್ Q ಡಸ್ ನಾಟ್ ಈಕ್ವಲ್ ಟು 0. ಓಕೆ, ಇದು ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಎ ಫ್ರ್ಯಾಕ್ಷನಲ್, ಅಂದರೆ ಅದು ಯಾವ ನಂಬರು ರೇಷಿಯೋ ಅಲ್ಲದೆ ಇರೋ ಅಂಥದ್ದನ್ನು ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತೇವೆ. ಓಕೆ, ಇರ್ರ್ಯಾಷನಲ್ದ ಎಕ್ಸಾಂಪಲ್ಸು ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 7, ಸ್ಕ್ವೇರ್ ರೂಟ್ ಆಫ್ 10, ಈ ರೀತಿದು. ಅಂದರೆ ನಮಗೆ ಆ ನಂಬರನ್ನು ಲೈಕ್ ಸ್ಕ್ವೇರ್ ರೂಟ್ ಮಾಡೋಕ್ಕಾಗದೇ ಇರೋವಂಥದ್ದು, ಗೊತ್ತಾಯ್ತಲ್ಲ. ಬಟ್ ಸ್ಕ್ವೇರ್ ರೂಟ್ ಆಫ್ 4 ಇದೆಯಲ್ಲ, ಅದು 2 ಅಂತ ಆನ್ಸರ್ ಬರುತ್ತೆ. ಬಟ್ ಸ್ಕ್ವೇರ್ ರೂಟ್ ಆಫ್ 4 ಈಸ್ ನಾಟ್ ಎ ಇರ್ರ್ಯಾಷನಲ್ ನಂಬರ್. ಸ್ಕ್ವೇರ್ ರೂಟ್ ಆಫ್ 2 ಇರ್ರ್ಯಾಷನಲ್ ನಂಬರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 3 ಇರ್ರ್ಯಾಷನಲ್ ನಂಬರ್. ಓಕೆ, ಫಸ್ಟ್ ರಿಯಲ್ ನಂಬರ್ಸ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಅಂತ ಹೇಳಿದ್ರೆ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಅಂದರೆ ಡಿಜಿಟ್ಸ್, ಡೆಸಿಮಲ್ ಡಿಜಿಟ್ ಬರುತ್ತಲ್ಲ, ಡೆಸಿಮಲ್ ಪಾಯಿಂಟು. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ಈಗ ನಂಬರ್ಸ್ ಎಕ್ಸಾಂಪಲ್ಲು, ಈಗ 2 ಅಂತ ಇಲ್ಲಿ ಫುಲ್ ಹೋಲ್ ನಂಬರ್ ಇದೆ. ಓಕೆ, 2 ಅಂತ ಇಲ್ಲಿದೆ. ನೆಕ್ಸ್ಟು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬಂತು. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ಸ್ ಸಮ್ ಡಿಜಿಟ್ಸಲ್ಲಿ ನಂಬರ್ಸ್ ರಿಪೀಟ್ ಆಗುತ್ತಾ ಅಥವಾ ಆಗದೇ ಇರುತ್ತಾ, ಈ ಥರದಕ್ಕೆ. ಈಗ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಈಗ 3, 4 ಇಷ್ಟಕ್ಕೆ ಕಂಪ್ಲೀಟ್ ಆಗೋಯ್ತು. ಈಗ 2.5 ಇದು ಕಂಪ್ಲೀಟ್ ಆಗೋಯ್ತು, ಟರ್ಮಿನೇಟಿಂಗ್ ಇದು, ಮತ್ತೆ ರಿಪೀಟ್ ಆಗಲಿಲ್ಲ. ಈಗ ಲೈಕ್ 3.333 ಆ ಥರ ಬಂದರೆ ಇದು ರಿಪೀಟ್ ಆಗ್ತಾ ಇದೆ. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನೋಡಬೇಕು, ನಂಬರ್ಸ್ ರಿಪೀಟ್ ಆಗ್ತಾ ಇದೆಯಾ. ಇದು ರಿಪೀಟ್ ಆಗ್ತಾ ಇದೆ. ನಾನ್ ಟರ್ಮಿನೇಟಿಂಗ್, ಇದು ರಿಪೀಟ್ ಆಗ್ತಾ ಇದೆ. 333 ಅನ್ನೋದು ರಿಪೀಟ್ ಬರ್ತಾನೆ ಇದೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಅಲ್ಲಿಗೆ ಇದೇನಾಗುತ್ತೆ, 3.33 ಅನ್ನೋದು ನಾನ್ ಟರ್ಮಿನೇಟಿಂಗ್. ಅದೇ 2.5 ಅಂತ ಬಂತಲ್ವಾ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ 5 ಅಷ್ಟೇ ಬಂದಿರೋದು. ಸೊ ದಿಸ್ ಈಸ್ ಎ ಟರ್ಮಿನೇಟಿಂಗ್ ಪಾಯಿಂಟ್, ಅಂದರೆ ಇಲ್ಲಿ ಮತ್ತೆ ರಿಪೀಟ್ ಆಗಲಿಲ್ಲ ನಂಬರ್ಸ್. ಈಗ ಎಕ್ಸಾಂಪಲ್, ಈಗ ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್, ಇಲ್ಲಿ ನಂಬರ್ಸು ಟರ್ಮಿನೇಟು ಆಗಲಿಲ್ಲ, ಗೊತ್ತಾಯ್ತಲ್ಲ. ಅಂದರೆ ನಂಬರ್ಸ್ ಹೋಗ್ತಾನೇ ಇದೆ, ಬಟ್ ನಾನ್ ರಿಪೀಟ್ ಅಂದರೆ ರಿಪೀಟು ಆಗಲಿಲ್ಲ. ಅಂದರೆ ಈಗ ಎಕ್ಸಾಂಪಲ್ ಪೈ ಅಂತ ತೊಗೊಳ್ಬೋದು, 3.142 ಆ ಥರ ಇರ್ತದೆ ಎಕ್ಸಾಂಪಲ್ಸ್. ಅಂದರೆ ಎಕ್ಸಾಂಪಲ್ ಇವಾಗ 2 ಅಂತ ಇಟ್ಕೊಳ್ಳೋಣ. 2.5, 4, 3 ಮತ್ತು 2, 9, 8 ಈ ಥರ ನಂಬರ್ಸ್ ಹೋಗ್ತಾ ಇದೆ. ಇಲ್ಲಿ ಸ್ಟಾಪೇ ಆಗಿಲ್ಲ, ಟರ್ಮಿನೇಟ್ ಆಗೇ ಇಲ್ಲ, ಗೊತ್ತಾಯ್ತಲ್ಲ. ಮತ್ತು ನಂಬರ್ಸ್ ಕೂಡ ಯಾವುದು ಕೂಡ ರಿಪೀಟ್ ಆಗಿಲ್ಲ. ಇಂಥದ್ದೇನಾಗುತ್ತೆ, ನಾನ್ ಟರ್ಮಿನೇಟಿಂಗ್ ಆಗಿಲ್ಲ, ಮತ್ತು ನಾನ್ ರೆಕರಿಂಗ್ ಅಂತ ಹೇಳಿದ್ರೆ ಟರ್ಮಿನೇಟು ಆಗಲಿಲ್ಲ. ಇದು ನೋಡಿ, ಅಂದರೆ ರಿಪೀಟ್, ಇದು ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ಮತ್ತು ರಿಪೀಟಿಂಗ್, ಗೊತ್ತಾಯ್ತಲ್ಲ. ಬಟ್ ಇಲ್ಲಿ ಟರ್ಮಿನೇಟು ಆಗಲಿಲ್ಲ, ಮತ್ತು ಅದೇ ನಂಬರ್ಸ್ ರಿಪೀಟ್ ಆಗಿಲ್ಲ, ಎಲ್ಲೂ ಕೂಡ ರಿಪೀಟ್ ಆಗಿಲ್ಲ, ಗೊತ್ತಾಯ್ತಲ್ಲ. ಇವು ಕೆಲವು ರ್ಯಾಷನಲ್ಗೆ ಹೋಗೋದು, ರ್ಯಾಷನಲ್ಲ ಅಂತ ನಾವು ಡಿವೈಡ್ ಮಾಡಬೇಕು. ಫಸ್ಟ್ ಪಾಯಿಂಟ್, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಈಚ್ ರ್ಯಾಷನಲ್ ನಂಬರ್ ಈಸ್ ಐದರ್ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಇದು 2.5 ಇದೆಯಲ್ಲ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ಸ್ ರಿಪೀಟ್ ಆಗಲಿಲ್ಲ, ಅಷ್ಟಕ್ಕೆ ಸ್ಟಾಪ್ ಆಯಿತು, ಮುಗೀತು, ಕಂಪ್ಲೀಟ್ ಆಗೋಯ್ತು. ಈಗ ಎಕ್ಸಾಂಪಲ್ 1/2 ಅಂತ ಹೇಳಿದ್ರೆ ರಿಸಲ್ಟ್ ಏನು, 0.5 ಅಂತ. ಸೊ ಟರ್ಮಿನೇಟ್ ಆಗೋಯ್ತು, ಇಲ್ಲಿಗೆ ಕಂಪ್ಲೀಟ್ ಆಯಿತು. 1/2 ಈಸ್ 0.5. ಸೊ ಇದು ಟರ್ಮಿನೇಟ್ ಆಯಿತು. ಸೊ ಟರ್ಮಿನೇಟಿಂಗ್ ಅಂತ ಹೇಳ್ತೇವೆ. ಅದರ್ವೈಸ್ ನಾನ್ ಟರ್ಮಿನೇಟಿಂಗ್, ಈಗ ಇಲ್ಲಿ ಟರ್ಮಿನೇಟ್ ಅಂದರೆ ಟರ್ಮಿನೇಟ್ ಆಗಲಿಲ್ಲ, ಇಲ್ಲಿ ಪಾಯಿಂಟ್ ಇದೆಯಲ್ಲ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು, ಇಲ್ಲಿ ಟರ್ಮಿನೇಟ್ ಆಗಲಿಲ್ಲ, ಮತ್ತು ಕೂಡ ರಿಪೀಟ್ ಆಗ್ತಾ ಇದೆ, ಇಲ್ಲಿ ಇದು ಸ್ಟಾಪ್ ಆಗಲಿಲ್ಲ, ಮತ್ತು ಅದೇ ನಂಬರ್ಸ್ ರಿಪೀಟ್ ಆಗ್ತಾನೇ ಇದೆ. ಇದು
ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಹೇಳ್ತೇವೆ ಇದಕ್ಕೆ. ಕನ್ವರ್ಸ್ಲಿ, ಎ ನಂಬರ್ ಹೂಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ಐದರ್ ಟರ್ಮಿನೇಟಿಂಗ್ ಅಂದರೆ ಇಲ್ಲಿಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ನಂಬರ್ಸ್ ಬರುತ್ತಲ್ಲ, ಫುಲ್ ಕಂಪ್ಲೀಟ್ ಆಗಿಬಿಡಬೇಕು ನಮಗೆ. ಮತ್ತು ಅದರ್ವೈಸ್ ಆರ್ ನಾನ್ ಟರ್ಮಿನೇಟಿಂಗ್, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಟರ್ಮಿನೇಟ್ ಆಗಲೇ ಇಲ್ಲ, ಬಟ್ ಅದೇ ನಂಬರ್ಸ್ ರಿಪೀಟ್ ಆಗ್ತಾನೇ ಇದೆ. ಅದೆಲ್ಲ ಏನಾಗುತ್ತೆ, ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೆಕೆಂಡ್ ಪಾಯಿಂಟ್, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಈಚ್ ಇರ್ರಾಷನಲ್ ನಂಬರ್ ಈಸ್ ನಾನ್ ಟರ್ಮಿನೇಟಿಂಗ್. ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಈಚ್ ಇರ್ರಾಷನಲ್ ನಂಬರ್ ಈಸ್ ನಾನ್ ಟರ್ಮಿನೇಟಿಂಗ್ ಅಂದರೆ ಇಲ್ಲಿ ನೋಡಿ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ಸೊ ಇಲ್ಲಿ ಟರ್ಮಿನೇಟ್ ಆಗಿಲ್ಲ, ಗೊತ್ತಾಯ್ತಲ್ಲ. ಮತ್ತು ನಾನ್ ರೆಕರಿಂಗ್, ಪ್ರೀವಿಯಸ್ ಥರ ಅದೇ ನಂಬರ್ ರಿಪೀಟು ಕೂಡ ಆಗಿಲ್ಲ, ಬೇರೆ ನಂಬರ್ಸ್ ಬರ್ತಾ ಇದೆ. ಇಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ನಂಬರ್ಸು ಸ್ಟಾಪೇ ಆಗಿಲ್ಲ, ಇನ್ಫಿನೈಟ್ ನಂಬರ್ಸು, ಮತ್ತು ಅದೇ ನಂಬರ್ ರಿಪೀಟ್ ಆಗಿಲ್ಲ. ಇದೆಲ್ಲ ಏನಾಗ್ತದೆ, ಇರ್ರಾಷನಲ್ ನಂಬರ್ಸ್. ಕನ್ವರ್ಸ್ಲಿ, ಎ ನಂಬರ್ ಹೂಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್ ಈಸ್ ಆ್ಯನ್ ಇರ್ರಾಷನಲ್ ನಂಬರ್. ಓಕೆ. ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ ಪ್ರೀವಿಯಸ್ ಕ್ಲಾಸ್ದು. ಓಕೆ. ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್. ಟರ್ಮಿನೇಟಿಂಗ್ ಅಂದ್ರೇನು ಮತ್ತು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂದರೆ ಏನು ಅಂದರೆ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ಸ್ ಬರುತ್ತಲ್ಲ, ಅದಕ್ಕೆ ಟರ್ಮಿನೇಟಿಂಗ್ ಆಗಿದೆ ಅಂತಲೇ ಆಗಲಿ ಅಥವಾ ನಾನ್ ಟರ್ಮಿನೇಟಿಂಗ್ ಅದು ಸ್ಟಾಪ್ ಆಗಿಲ್ಲ ಅಂತಲೇ ಆಗಲಿ, ಹಾಗಂದರೆ ಏನು ಮೀನಿಂಗ್ ಅಂತ ನೋಡ್ಕೊಳ್ಳಿ. ಇದು ಲೈಕ್ ನೀವು ಈಗ 9th ಸ್ಟ್ಯಾಂಡರ್ಡ್ ಅಂದರೆ ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಅಥವಾ 7th ಸ್ಟ್ಯಾಂಡರ್ಡಲ್ಲೇ ಇದಾಗಿರುತ್ತೆ ಕ್ಲಾಸಸ್. ಎ ಟರ್ಮಿನೇಟಿಂಗ್ ಡೆಸಿಮಲ್ ಈಸ್ ಎ ಡೆಸಿಮಲ್ ದಟ್ ಹ್ಯಾಸ್ ಆ್ಯನ್ ಎಂಡ್ ಡಿಜಿಟ್. ಸೊ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಡಿಜಿಟ್ ಬರುತ್ತಲ್ಲ, ಅದು ಎಂಡ್ ಆಗಿರುತ್ತೆ. ಇಟ್ ಈಸ್ ಎ ಡೆಸಿಮಲ್ ವಿಚ್ ಹ್ಯಾಸ್ ಎ ಫೈನೈಟ್ ನಂಬರ್ ಆಫ್ ಡಿಜಿಟ್ಸ್ ಆರ್ ಟರ್ಮ್ಸ್. ಎಕ್ಸಾಂಪಲ್ ಇವಾಗ ನೋಡಿ 0.15, ಇದು ಫುಲ್ ಟರ್ಮಿನೇಟ್ ಆಯಿತು. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ನಂಬರ್ಸ್ ಬಂದಿದೆ, ಡಿಜಿಟ್ ಇದೆ, ಬಟ್ ಟರ್ಮಿನೇಟ್ ಆಗಿದೆ, ಕಂಪ್ಲೀಟ್ ಆಯಿತು. 0.86 ಈ ರೀತಿದು, ಎಕ್ಸೆಟ್ರಾ. ನೆಕ್ಸ್ಟ್, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಆರ್ ದಿ ಒನ್ ದಟ್ ಡಸ್ ನಾಟ್ ಹ್ಯಾವ್ ಎನ್ ಎಂಡ್ ಟರ್ಮ್. ಸೊ ನಾನ್ ಟರ್ಮಿನೇಟಿಂಗ್ ಇದೆಯಲ್ಲ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು, ಎಕ್ಸಾಂಪಲ್ 1/3 ಅಂದರೆ 0.333 ಅಂತಲೇ ಬರ್ತಾ ಇರುತ್ತೆ. 1/6 ಅಂದರೆ 0.666 ಅಂತಲೇ ಇರುತ್ತೆ. ಇದು ಟರ್ಮಿನೇಟು ಆಗಿಲ್ಲ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಎಂಡ್ ಆಗಿಲ್ಲ, ಅದು ಗೊತ್ತಾಯ್ತಲ್ಲ. ಮತ್ತಿದು ನಾನ್ ಟರ್ಮಿನೇಟಿಂಗ್, ಸೊ ಇದು ಇದರದ್ದು ನಾನ್ ಟರ್ಮಿನೇಟ್ ಆಗಲೇ ಇಲ್ಲ, ಇದು ಅದರದ್ದು ಡಸ್ ನಾಟ್ ಹ್ಯಾವ್ ಎನ್ ಎಂಡ್ ಟರ್ಮ್. ಇದಕ್ಕೆ ಎಂಡ್ ಟರ್ಮ್ ಅನ್ನೋದೇ ಇಲ್ಲ. ಇಟ್ ಹ್ಯಾಸ್ ಆ್ಯನ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ಇದು ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ನೆಕ್ಸ್ಟ್ ಸಮ್ಮರಿ, ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಅಂದರೆ, ಈಗ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಗೊತ್ತಾಯ್ತು ನಮಗೆ. ಎಕ್ಸಾಂಪಲ್ 0.15, 0.16 ಈ ಥರ, ಅಂದರೆ ಇದೇ ನಂಬರ್ಸ್ ಅಂತಲ್ಲ, ಲೈಕ್ ಇಲ್ಲಿ ಎಂಡ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಎಂಡ್ ಆಯ್ತಿದ್ದು, ಸೊ ಇದು ಟರ್ಮಿನೇಟಿಂಗ್ ಅಂತ. ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಹೇಳಿದ್ರೆ, ಇಲ್ಲಿ ಟರ್ಮಿನೇಟ್ ಆಗಲಿಲ್ಲ, 0.33 ಆಗಲಿ ಅಥವಾ 3.333 ಅಂತಲೇ ಆಗಲಿ ಅಥವಾ 4.2222 ಅಂತಲೇ ಆಗಲಿ, ಎನಿ ನಂಬರ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಇಲ್ಲಿ ನೋಡಿ ನಿಮಗೆ ಇದು ಎಂಡ್ ಆಗಲಿಲ್ಲ, ನಾನ್ ಟರ್ಮಿನೇಟಿಂಗ್, ಇದು ಎಂಡ್ ಆಗಿಲ್ಲ, ಮತ್ತು ಇದೇ ನಂಬರ್ಸ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಇದಕ್ಕೆ ನಾವು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ. ಟರ್ಮಿನೇಟಿಂಗ್ ಡೆಸಿಮಲ್ಸ್ ಹ್ಯಾವ್ ಎ ಫೈನೈಟ್ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಸೊ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಹ್ಯಾವ್ ಎ ಫೈನೈಟ್ ನಂಬರ್ ಆಫ್ ಡಿಜಿಟ್ಸ್, ಒಂದು ಇಷ್ಟು ನಂಬರ್ಸ್ ಅಂತ ಇರುತ್ತೆ ಟರ್ಮಿನೇಟ್ ಆಗಿದೆ ಅಂತ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು. ಸೊ ನಂಬರ್ ಟರ್ಮಿನೇಟ್ ಆಯಿತು, ಎಂಡ್ ಆಯಿತು ಅಂತ ಇರುತ್ತೆ. ಆ್ಯಂಡ್ ಆರ್ ರ್ಯಾಷನಲ್ ನಂಬರ್ಸ್. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಹ್ಯಾವ್ ಎನ್ ಇನ್ಫಿನೈಟ್ ನಂಬರ್ ಆಫ್ ಡಿಜಿಟ್ಸ್. ಸೊ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ನಲ್ಲಿ ಏನಾಗಿರುತ್ತೆ, ಹ್ಯಾವ್ ಎನ್ ಇನ್ಫಿನೈಟ್ ನಂಬರ್ ಆಫ್ ಡಿಜಿಟ್ಸ್ ಇರುತ್ತೆ, ಗೊತ್ತಾಯ್ತಲ್ಲ. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಸೋ ಮೆನಿ ನಂಬರ್ಸ್ ಇರುತ್ತೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಓಕೆ. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಹ್ಯಾವ್ ಎನ್ ಇನ್ಫಿನೈಟ್ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಸೋ ಮೆನಿ ಡಿಜಿಟ್ಸ್ ಇರುತ್ತೆ, ಗೊತ್ತಾಯ್ತಲ್ಲ. ಇಫ್ ಅಂದರೆ ಇನ್ಫಿನೈಟ್ ಡಿಜಿಟ್ಸ್, ಅದು ಎಷ್ಟು ಅಂತ ಕೌಂಟ್ಲೆಸ್, ಅದು ಗೊತ್ತಾಯ್ತಲ್ಲ. ಇನ್ಫಿನೈಟ್ ಡಿಜಿಟ್ಸ್ ಪ್ರೆಸೆಂಟ್.
ಇಫ್ ದೀಸ್ ಡಿಜಿಟ್ಸ್ ರಿಪೀಟ್ ಕಂಟಿನ್ಯೂಯಸ್ಲಿ, ಅದೇ ಡಿಜಿಟ್ಸ್ ರಿಪೀಟ್ ಆಗ್ತಾನೇ ಇದ್ದರೆ ದೆನ್ ದಿಸ್ ಡೆಸಿಮಲ್ ಇಸ್ ಅ ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು, ಸೊ ಡಿಜಿಟ್ಸ್ ಕಂಪ್ಲೀಟ್ ಆಗಿದ್ರೆ ಟರ್ಮಿನೇಟಿಂಗ್. ಆ ನಂಬರ್ ಆಫ್ ಡಿಜಿಟ್ಸ್ ಇನ್ಫಿನೈಟ್ ನಂಬರ್ ಆಫ್ ಡಿಜಿಟ್ಸ್ ಇದ್ದು ಸೇಮ್ ಡಿಜಿಟ್ ರಿಪೀಟ್ ಆಗ್ತಾನೇ ಇದ್ದರೆ ಅದು ಏನಾಗುತ್ತೆ, ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ಅಂತ ಆಗುತ್ತೆ. ಗೊತ್ತಾಯ್ತಲ್ಲ? ದೆನ್ ದಿಸ್ ಡೆಸಿಮಲ್ ಈಸ್ ಅ ರ್ಯಾಷನಲ್ ನಂಬರ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ, ಇಫ್ ದೀಸ್ ಡಿಜಿಟ್ಸ್ ರಿಪೀಟ್ ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತಾ ಇದ್ರೆ. ನೆಕ್ಸ್ಟು ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. ಸೊ ಟರ್ಮಿನೇಟು ಆಗಿಲ್ಲ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಟರ್ಮಿನೇಟ್ ಆಗಲಿಲ್ಲ, ರಿಪೀಟು ಆಗಿಲ್ಲ. ಈಗ ಇಲ್ಲಿ ರಿಪೀಟ್ ಆಯಿತು. ಈಗ ಇದು ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಏನಾಗ್ತಾ ಇದೆ, ಡಿಜಿಟ್ಸ್ ಅದು ತುಂಬ ಇದೆ, ಇನ್ಫಿನೈಟ್ ನಂಬರ್ ಆಫ್ ಡಿಜಿಟ್ಸ್ ಇದೆ. ಮತ್ತು ಆಫ್ಟರ್ ದಿ ಆ ಡಿಜಿಟ್ಸ್ ಏನಾಗಿದೆ, ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇದು ರಿಪೀಟ್ ಕಂಟಿನ್ಯೂಯಸ್ಲಿ, ಇದು ರ್ಯಾಷನಲ್ಗೆ ಸೇರಿಕೊಳ್ಳುತ್ತೆ. ಇಲ್ಲೇನಾಗ್ತಾ ಇದೆ, ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಟರ್ಮಿನೇಟೂ ಆಗಲಿಲ್ಲ, ಆ ನಂಬರ್, ಆ ಡಿಜಿಟ್ಸ್ ಇದೆಯಲ್ಲ, ಆ ಡಿಜಿಟ್ಸು ರಿಪೀಟೂ ಆಗಲಿಲ್ಲ. ಆ ಕೇಸ್ ಇದು. ಇಲ್ಲಿ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು ಆ ಡಿಜಿಟ್ಸ್ ಇದೆಯಲ್ಲ, ನಾನ್ ಟರ್ಮಿನೇಟಿಂಗ್ ಅಂದರೆ ಇನ್ಫಿನೈಟ್ ಡಿಜಿಟ್ಸ್ ಇದೆ, ಮತ್ತು ಆ ಡಿಜಿಟ್ಸ್ಗಳೇನಾಗಿದೆ, ರಿಪೀಟು ಕೂಡ ಆಗಿಲ್ಲ ಅದಕ್ಕೆ. ಸೊ ಡೆಸಿಮಲ್ ಈಸ್ ಇದು ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಡೆಸಿಮಲ್ ಈಸ್ ಎ ಡೆಸಿಮಲ್ ನಂಬರ್ that continues endlessly with no group of digits repeating endlessly. Decimals of this type cannot be represented as fractions and as a result are irrational numbers ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಪೈ ಈಸ್ ಪೈ. ಸೊ ಎಕ್ಸಾಂಪಲ್ಸ್ ಅದಕ್ಕೇನು, ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗಿಗೆ ಎಕ್ಸಾಂಪಲ್ ಪೈ. ಸೊ 22/7 ಇದೆಯಲ್ಲ, ಅದಕ್ಕೆ ಪೈ ಅಂತ ಹೇಳ್ತೀವಿ. ಸೊ ಇದು ಸೋ ಮೆನಿ ನಂಬರ್ಸ್ ಬರುತ್ತೆ. 22/7 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. 22/7 ಅಂತಂದರೆ ಸೊ 22/7 ಈಸ್ 22/7 ಅಂದರೆ ಪೈ ಅಂತ ಆಯಿತಾ. ವ್ಯಾಲ್ಯೂಸ್ 3.142857143 ಈ ಥರ ಗೊತ್ತಾಯ್ತಲ್ಲ, ಹೀಗೆ ಬರ್ತಾ ಇರುತ್ತೆ. ಸೊ ಇದು ಎಕ್ಸಾಂಪಲ್ ಫಾರ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಎಕ್ಸಾಂಪಲ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.